ಹಾಯ್ ಫ್ರೆಂಡ್ಸ್, ಅಡುಗೆ ಸೂಪರ್ ಚಾನಲ್ಗೆ ನಿಮಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಮಸಾಲ ಪೋಹ ಅಥವಾ ಮಸಾಲ ಅವಲಕ್ಕಿನ ಹೇಗೆ ಮಾಡೋದು ಅಂತ ನೋಡೋಣ. ಸೇಮ್ ಚಿತ್ರಾನ್ನ ಥರನೇ, ಆದರೆ ಚಿತ್ರಾನ್ನಕ್ಕೆ ಅನ್ನ ಬಳಸ್ತೀವಿ, ಇಲ್ಲಿ ನಾವು ದಪ್ಪದ ಅವಲಕ್ಕಿಯನ್ನು ಬಳಸ್ತಾ ಇದ್ದೀವಿ. ಇಲ್ಲಿ ನಾನು MTR ಅವರ 3 ಮಿನಿಟ್ಸ್ ಬ್ರೇಕ್ಫಾಸ್ಟ್ ಪೋಹಾನ ತಗೊಂಡಿದ್ದೀನಿ. ಇದನ್ನು ಉಪಯೋಗಿಸಿ ಇವತ್ತು ನಾನು ಅವಲಕ್ಕಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇರೋದು. 60 ಗ್ರಾಮ್ಸ್ ಇದೆ, 25 ರೂಪಾಯಿಗಳು. ಎಲ್ಲ ಇನ್ಸ್ಟ್ರಕ್ಷನ್ಸನ್ನು ಓದಿದ್ದೀನಿ. ಇವರು ಹೇಳಿದ ಪ್ರಕಾರನೇ ನಾನು ನಿಮಗೆ ಇವತ್ತು ಪೋಹಾವನ್ನು ಮಾಡಿ ತೋರಿಸ್ತೀನಿ. ಈಗ ಒಂದು ಪಾತ್ರಕ್ಕೆ 45 ml ಆಗುವಷ್ಟು ನೀರು ಹಾಕ್ತಾಯಿದ್ದೀನಿ. ಅಂದರೆ ಸಣ್ಣ ಲೋಟದಲ್ಲಿ 3/4 ಲೋಟ ನೀರನ್ನು ಹಾಕಿದ್ದೀನಿ. ನೀರು ಬಾಯ್ಲ್ ಆದಮೇಲೆ MTR ಪೋಹ ಮಿಕ್ಸನ್ನು ಹಾಕ್ತಾಯಿದ್ದೀನಿ. ಫುಲ್ ಪ್ಯಾಕೆಟ್ ಹಾಕಿದೆ. ಈಗ ಕೂಡಲೇ ಗ್ಯಾಸ್ ಸ್ಟವನ್ನು ಆಫ್ ಮಾಡಿ ಎಲ್ಲವನ್ನು ಕೂಡ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಒಂದು ಲಿಡ್ಡನ್ನು ಮುಚ್ಚಿ 3 ಮಿನಿಟ್ಸ್ ಹಾಗೆ ಇಡಬೇಕು. ಎಸ್ ಫ್ರೆಂಡ್ಸ್, ಈಗ 3 ಮಿನಿಟ್ಸ್ ಆಯಿತು. ನೀವು ನೋಡ್ಬೋದು ನಮ್ಮ ಅವಲಕ್ಕಿ ಎಲ್ಲ ಬಿಸಿನೀರನ್ನು ಹೀರ್ಕೊಂಡಿದೆ. ಹಾಗೆ ನಮ್ಮ ಪೋಹ ತಿನ್ನೋಕೆ ರೆಡಿಯಾಗಿದೆ. ಬಿಸಿ ನೀರು ಒಂದು ರೆಡಿ ಇದ್ದರೆ 3 ಮಿನಿಟ್ಸಲ್ಲಿ ಈ ಮಸಾಲ ಅವಲಕ್ಕಿನ ಮಾಡಿಬಿಡ್ಬೋದು. ಮಾಡೋಕ್ಕೂ ತುಂಬ ಈಸಿ, ತಿನ್ನೋಕ್ಕೂ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈಗ ಎಲ್ಲ ಪೋಹವನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದೆ. ಬಿಸಿ ಬಿಸಿಯಾದ ಮಸಾಲ ಪೋಹ, ಮಸಾಲ ಅವಲಕ್ಕಿ ತಿನ್ನೋಕ್ಕೆ ರೆಡಿಯಾಗಿದೆ. ಈ ಸಿಂಪಲ್ ಆದ ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಹಾಗೂ ನನ್ನ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.